ದೂರ್ ಕೊಟ್ಟಿದ್ದು ಈಗ ಪೆಟಿಷನ್ ಹಾಕಿರೋರೆಲ್ಲ ದೂರ್ ಕೊಟ್ಟಿರೋದು. ಇದು ಮಿಸ್ರೀಡಿಂಗ್. ಯಾರ ಮಾಧ್ಯಮದಲ್ಲಿ ವಾಪಸ್ ದೂರ್ ಕೊಟ್ಟಿರೋರು ವಾಪಸ್ ತಕೊಳ್ಳೋಕ್ ಆಗೋದಿಲ್ಲ. ಇದು ಅಫೆನ್ಸ್ ಅಗೇನ್ಸ್ಟ್ ದ ಸ್ಟೇಟ್. ದೂರ್ ಕೊಟ್ಟಿದ್ದು ಚಿನ್ನಯ್ಯ ಜೈಲಲ್ಲಿ ಇದ್ದಾನೆ. ಅವನ್ ಪೆಟಿಷನ್ ಹಾಕಿಲ್ಲ. ದೂರ್ ಕೊಟ್ಟಿದ್ದ ಅವನು ದೂರ್ದಾರ, ಈಗ ಆರೋಪಿ ಆಗಿದ್ದಾನೆ. ಬೇರೆ ಯಾರ ಮೇಲೇನೋ ಬಣ್ಣ ಹಚ್ಚಕ್ ಹೋಗ್ತಾರೆ. ಅವ್ರಿಗೂ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅವ್ರು ಹೋಗಿದ್ದಾರೆ. ಓಕೆ, ಮಾಧ್ಯಮದಲ್ಲಿ ಹೇಳೋ ತರ ಅವ್ರು ಏನು ವಾಪಸ್ ಯಾರು ತಗೊಳ್ತಾ ಇಲ್ಲ, ಬೇರೆ ಅವ್ರು ಕೂಡ ವಾಪಸ್ ತಗೊಳ್ತಾ ಇಲ್ಲ. ನಿಮ್ಮನ್ನ ಬಂಧಿಸ್ತೀವಿ ಒಂದು ನೋಟಿಸ್ ಕೊಟ್ಟಿದ್ದಾರೆ, ಅದನ್ನ ಸ್ಟೇ ಕೊಡಿ, ನಮ್ಮನ್ನ ಅದರಿಂದ ಬಿಡುಗಡೆ ಮಾಡಿ ಎಂದು ಕೇಳಿರೋದು. ಕೇಸು ಅದು ಊತ ಹಾಕಿದ್ದು ಸುಳ್ಳು, ಕೊಲೆ ಮಾಡಿದ್ದು ಸುಳ್ಳು, ಅದನ್ನ ವಾಪಸ್ ತಗೊಳ್ತೀವಿ ಎಂದು ಯಾರು ಹೋಗಿಲ್ಲ. ದಿಸ್ ಇಸ್ ಅ ಮಿಸ್ರೀಡಿಂಗ್, ಇನ್ಫಾರ್ಮೇಶನ್ ಬೈ ಸರ್ಟನ್ ಮೀಡಿಯಾಸ್. ಬೇಸಿಕ್ ಕಾನೂನು ನಾಲೆಡ್ಜ್ ಇರೋರಿಗೆ ಗೊತ್ತಿದೆ ಯಾರು ಕೋರ್ಟ್ಗೆ ಹೋಗಿದ್ದಾರೆ, ಅವರು ಅದರಿಂದ ಹೊರಗೆ ಬರ್ತಾರೆ. ಈಗ ಮಟನ್ ಅವರು ಕೋರ್ಟ್ಗೆ ಹೋಗಿದ್ದಾರೆ, ವಿಠ್ಠಲ ಹೆಗ್ಡೆ ಹೋಗಿದ್ದಾರೆ, ಅವ್ರು ದೂರದಾರರ? ವಿಠ್ಠಲ ಗೌಡ ಅವ್ರು ಯಾರು ದೂರದಾರರಲ್ಲ. ಅವ್ರ ಮೇಲೆ 10 ಸತಿ ನೋಟಿಸ್ ಕೊಡ್ತಾರೆ, ಅದನ್ನ ಸ್ಟೇ ಮಾಡಿ ಅಂತ ಅವ್ರು ಹೋಗಿದ್ದಾರೆ ಕೋರ್ಟ್ಗೆ. ಪೊಲೀಸ್ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಎಲ್ಲಿ ಹೋಗ್ಬೇಕು? ಅವ್ರು ಕೋರ್ಟ್ಗೆ ಹೋಗ್ಬೇಕು. ಅವರು ಅದು ದೂರ್ ಕೊಟ್ಟಿದ್ದಲ್ಲ ಸುಳ್ಳು, ಅದನ್ನ ವಾಪಸ್ ತಗೊಳ್ಳಿ ಅಂದ್ರೆ ಒಂದು ಪದನೂ ಅದ್ರಲ್ಲಿ ಇಲ್ಲ. ಆ ತರ ಪೆಟಿಷನ್ ಆಗಿಲ್ಲ. ಈಗ ಮಾಧ್ಯಮದಲ್ಲಿ ಸರ್ಟನ್ ವೆಸ್ಟೆಡ್ ಇಂಟ್ರೆಸ್ಟ್ ಸುಳ್ಳು ಹೇಳ್ಕೊಂಡು ಬರ್ತಾ ಇದ್ದಾರೆ.